ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಟು ಮಿಯಾ. ನಮ್ಮ ಸಿರಾಜು DSP ಅವರು 6 for 6 ವಿಕೆಟ್ಸ್ ತೆಗೆದ್ರು ಗುರು. ಏನಂದ್ರೆ ಇದು ಡೇ 3 ಅಂತೂ ಫುಲ್ ಮೂವಿಂಗ್ ಡೇ ಅಂತ. ಯಾವ ಲೆವೆಲಿಗೆ ಫಾಸ್ಟ್ ಮೂವಿಂಗ್ ಡೇ ಅಂತಂದ್ರೆ ಈ ವೇಗದೂತ ರೈಲು ಒಂದೇ ಭಾರತ್ ತರ ಬರ್ರ ಅಂತ ಹೋಗ್ಬಿಡ್ತು ಅಂತ ಕ್ರೇಜಿ ಗುರು. ಡೇ 3 ಮಾತ್ರ ನಮ್ಮ ಭಾರತ ತಂಡ ಒಂದು ಸುಭದ್ರ ಸ್ಥಿತಿಯಲ್ಲಿ ಇದೆ ಡೇ 3 ಮುಗಿದ್ಮೇಲೆ ಅಂತ ಹೇಳ್ಬೋದು. ಏನೇನಾಯ್ತು ಏನೇನಿಲ್ಲ ಅಂತ ನೋಡ್ಕೊಂಡ್ ಬರೋಕ್ಕಿಂತ ಮುಂಚೆ ಏನೇನೆಲ್ಲ ರೆಕಾರ್ಡ್ಸ್ ಬಂತು ಗುರು. ಇವತ್ತು ಫುಲ್ಲು ರೆಕಾರ್ಡ್ಸ್ ಗಳ ಸುರಿಮಳೆ ಆಯ್ತು ಅಂತ. ಯಾಕಂತಂದ್ರೆ 303 ಪಾರ್ಟ್ನರ್ಶಿಪ್ ಬರುತ್ತೆ. ಈ ಕಡೆ ಹ್ಯಾರಿ ಬ್ರೋಕ್ ಸೆಂಚುರಿ, ಆಮೇಲೆ ಜೇಮಿ ಸ್ಮಿತ್ ಒಂದು 184 ನಾಟ್ ಔಟ್ ಅಂತೆ. ಅಯ್ಯಪ್ಪ, ನಮ್ಮ ಮಿಯಾ ಅವರು DSP ಅವರು 6 for ಅಂತೆ. ನಮ್ಮ ದೀಪಣ್ಣ ಆಕಾಶ್ ದೀಪ್ ಅವರು 4 ವಿಕೆಟ್ ಅಂತೆ. ಏನ್ ಗುರು ಕ್ರೇಜಿ ಅಪ್ಪ. ಇವರು ಇಂಗ್ಲೆಂಡ್ ಅವರಂತೂ 407 ರನ್ಗೆ ಆಲ್ ಔಟ್ ಆಗ್ತಾರೆ. 400+ ಹೊಡೆದ್ರು ಕೂಡ ಅದ್ರಲ್ಲಿ 6 ಜನದ್ದು ಡಕ್ಸ್ ಇದಾವೆ. 6 ಜನ 0-0-0 ಔಟ್ ಆಗಿದ್ದಾರೆ ಗುರು. ಇದೆಂತೆಂತ ರೆಕಾರ್ಡ್ಸ್ ಎಲ್ಲ ಕ್ರಿಯೇಟ್ ಆಗಿದೆ ಇವತ್ತಂತೂ. ಸಖತ್ ರೆಕಾರ್ಡ್ಸ್ ಎಲ್ಲ ಬಂದಿದಾವೆ ಗುರು. ಸೊ ಅದ್ರ ಬಗ್ಗೆ ಮಾತಾಡೋಣ. ಏನಂದ್ರೆ ಡೇ 3 ಒಂಥರ ಹೆಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ, ಫಸ್ಟ್ ಆಫ್ ಆಲ್ 77 ರನ್ಗೆ 3 ವಿಕೆಟ್ ಇರ್ತಾರೆ ಇಂಗ್ಲೆಂಡ್ ಅವರು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸಡನ್ ಆಗಿ ಏನಂದ್ರೆ ಫಸ್ಟ್ ಸೆಕೆಂಡ್ ಓವರ್ ಅಲ್ಲಿ ಅಂದ್ರೆ ಫಸ್ಟ್ ಆಕಾಶ್ ದೀಪ್ ನೋಬಾಲ್ ಇಂದಾನೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಸೆಕೆಂಡ್ ಓವರ್ ನಮ್ಮ ಸಿರಾಜ್ ಅವರು ಮಿಯಾ ಬೈ ಬರ್ತಾರೆ. DSP ಅವ್ರು ಏನ್ ಕ್ರೇಜಿ ಬೌಲಿಂಗ್ ಮಾಡ್ತಾರೆ ಗುರು. ಸಡನ್ ಆಗಿ ಈ ಕಡೆ ಜೋ ರೂಟ್ ಮತ್ತೆ ಬೆನ್ ಸ್ಟಾಕ್ಸ್ ಇಬ್ರು ವಿಕೆಟ್ ಪಟ್ ಅಂತ ತೆಗೆದ್ ಬಿಡ್ತಾರೆ. ಅದು ಕನ್ಸರ್ವೇಟಿವ್ ಬಾಲ್ಸ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬರುತ್ತೆ ಗುರು. ಈ ಕಡೆ ಬೆನ್ ಸ್ಟೋಕ್ಸ್ ಫಸ್ಟ್ ಟೈಮ್ ಡಕ್ ಹೋಗಿರೋದು 200 ಇನ್ನಿಂಗ್ಸ್ ಅಲ್ಲಿ. 220 ಆತರ 202 ಇನ್ನಿಂಗ್ಸ್ ಅನ್ಸುತ್ತೆ ಮೋಸ್ಟ್ಲಿ. ಅಷ್ಟರಲ್ಲಿ ಫಸ್ಟ್ ಟೈಮ್ ಡಕ್ ಹೋಗಿರೋದು ಬೆನ್ ಸ್ಟೋಕ್ಸ್ ಅವರು. ಸೊ ಇಂಗ್ಲೆಂಡ್ ಅವರು 77 ರನ್ಗೆ 3 ವಿಕೆಟ್ ಇರೋರು ಸಡನ್ ಆಗಿ 84 ರನ್ಗೆ 5 ವಿಕೆಟ್ ಹೋಗೋರು. 84 for 5 ಇರ್ತಾರೆ. ಅಲ್ಲಿಂದ ಏನಪ್ಪಾ ಅಂದ್ರೆ ಬ್ರೂಕ್ ಮತ್ತೆ ಜೇಮಿ ಸ್ಮಿತ್ ಇಬ್ರು ಪಾರ್ಟ್ನರ್ಶಿಪ್ ಬೆಳ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಗೆ ಸ್ವಲ್ಪ ಜೇಮಿ ಸ್ಮಿತ್ ಒಂದು 5 ಬಾಲಲ್ಲಿ ಟೆಂಟೇಟಿವ್ ತರ ಅನ್ಸಿದ್ರು. ಆಮೇಲೆ ಬ್ರೂಕ್ ಹಂಗೆ ಸ್ವಲ್ಪ ಆ ಕಡೆನೇ ಇತ್ತು. ಬಟ್ ಒಂದು ಟೈಮಲ್ಲಿ ಅವರು ಹೆಂಗ್ ಸೆಟ್ಲ್ ಆದ್ರು ಅಂದ್ರೆ, ಯಾವ ರೀತಿ ಸೆಟ್ಲ್ ಆದ್ರು ಅಂದ್ರೆ ಗುರು, ಯಾವ ಲೆವೆಲ್ಗೆ ಬ್ಯಾಟಿಂಗ್ ಮಾಡಿದ್ರಪ್ಪ ಅಂತ. ಸ್ಪೆಷಲಿ ನಮ್ಮ ಪ್ರಸಿದ್ಧ ಅಣ್ಣನ ಓವರ್ ಅಲ್ಲಿ 23 ರನ್ ಚೆಸ್ತಾನೆ ಗುರು ಅಣ್ಣ. ಯಾರು ಜೇಮಿ ಸ್ಮಿತ್ ಬೌನ್ಸರ್ ಮೇಲ್ ಬೌನ್ಸರ್ ಆಗ್ತಿರ್ತಾರೆ ನಮ್ಮ ಪ್ರಸಿದ್ಧ ಅಣ್ಣ. ಏನ್ ಹೊಡ್ದಪ್ಪ ವಯ್ಯ, 23 ರನ್ ಹೊಡಿತಾನೆ ಗುರು ಜೇಮಿ ಸ್ಮಿತ್. 43 ಬಾಲಲ್ಲೇ 50 ಕಂಪ್ಲೀಟ್ ಮಾಡ್ತಾನೆ ಅಣ್ಣ. 95.5 ಪ್ರಿಸಿಷನ್ ಅಲ್ಲಿ ಹೊಡಿತಾನೆ ವಯ್ಯ. ಆಮೇಲೆ ಏನಪ್ಪಾ ಅಂದ್ರೆ ಈ ಕಡೆ ಹ್ಯಾರಿ ಬ್ರೋಕ್ದು 50 ಆಗುತ್ತೆ. 63 ಇರ್ತಾನೆ ಅಣ್ಣ. ಆ ಟೈಮಲ್ಲಿ ಒಂದು ಡ್ರಾಪ್ ಬೇರೆ ಆಗುತ್ತೆ ಗುರು ನಮ್ಮ ಶುಭ್ಮನ್ ಗಿಲ್ ಅವ್ರ ಕಡೆಯಿಂದ. ಅದು ಸ್ವಲ್ಪ ಸಡನ್ ಆಗಿ ಬಂದ್ಬಿಡ್ತು, ರಿಯಾಕ್ಟ್ ಮಾಡ್ಲಿಲ್ಲ ಸಡನ್ ಆಗಿ. ಬಟ್ ಅದು ಕ್ಯಾಚ್ ಡ್ರಾಪ್ ಅಂತಾನೆ ಅರ್ಥ. ಯಾಕಂತಂದ್ರೆ ಹಿಡಿಬೇಕಾಗಿತ್ತು ಗುರು. ಆ ಟೈಮಲ್ಲಿ ಹಿಡಿದಿದ್ರೆ ಕ್ರೇಜ್ ಆಗಿರೋದು. ಇನ್ನು ಜೇಮಿ ಸ್ಮಿತ್ ಅಂತೂ ಯಪ್ಪ ದೇವ್ರೆ, ಆ ಲಂಚ್ ಬರೋಕ್ಕಿಂತ ಮುಂಚೆನೆ ಒಂದೇ ಸೆಷನ್ ಅಲ್ಲಿ ಸೆಂಚುರಿ ಹೊಡಿತಾನೆ ಅಣ್ಣ ಅಂತೀನಿ. 80 ಬಾಲಲ್ಲಿ ಸೆಂಚುರಿ ಹೊಡಿತಾನೆ ಗುರು ವಯ್ಯ. ಯಪ್ಪ ಕ್ರೇಜಿ ಬ್ಯಾಟಿಂಗ್ ಅಪ್ಪ ಅಣ್ಣನ ಕಡೆಯಿಂದ ಅಂತೂ. ಎಲ್ಲ ಬಂದರಿಗೆಲ್ಲ ರಾಚಿದ್ದು ಒಂದೇ ಸೆಷನ್ ಅಲ್ಲಿ 100 ಹೊಡಿಯೋದು ಅಂದ್ರೆ ಇದೊಂಥರ ಹಿಸ್ಟ್ರಿನೇ ಗುರು. ಆ ತರ ಇದೊಂದು ಕ್ರೇಜಿ ರೆಕಾರ್ಡ್ ಅಂತಾನೆ ಹೇಳ್ಬೋದು. 249 ರನ್ 5 ವಿಕೆಟ್. ಫಸ್ಟ್ ಸೆಷನ್ ಅಲ್ಲೇ ಇವರು 172 ರನ್ ಕಲೆ ಹಾಕ್ತಾರೆ ಗುರು. 2 ವಿಕೆಟ್ ಕಳ್ಕೊಂಡು, ಅದು 2 ವಿಕೆಟ್ ಬೇಗನೆ ಬಂದಿರುತ್ತೆ. ಬಟ್ ಇವ್ರಿಬ್ರು ಹೊಡಿತಾರಲ್ಲ, ದಬ ಅಂತ ಹೊಡಿತಾರೆ ಗುರು. ಸಕದ ಬ್ಯಾಟಿಂಗ್ ಮಾಡ್ತಾರೆ ಇಬ್ರು. ಲಂಚ್ ಮುಗಿದ್ಮೇಲೆ ಗ್ಯಾಪ್ ಅಲ್ಲಿ ನಮ್ಮ ಪ್ರಸಿದ್ಧ ಅಣ್ಣ ಆಯ್ತು, NKR ಆಯ್ತು, ಆಮೇಲೆ ಸುಂದರ್ ಒಂದ್ ಲೆವೆಲ್ಗೆ ಚೆನ್ನಾಗೆ ಮಾಡ್ತಾರೆ. ಏನೋ ವಿಕೆಟ್ ಬರೋ ತರಾನೇ ಇದೆ ಗುರು, ವಾಸನೆ ಬರ್ತಿದೆ ವಿಕೆಟ್ದು ಅಂತ ಏನೋ ಅನ್ಸುತ್ತೆ. ಬಟ್ ಆಮೇಲೆ ಏನಂದ್ರೆ ಇವ್ರಿಬ್ರು ವಿಕೆಟೇ ಕೊಡಲ್ಲ ಗುರು. ಯಾವ ಲೆವೆಲ್ಗೆ ಪಾರ್ಟ್ನರ್ಶಿಪ್ ಬೆಳೆಸ್ತಾರ ಅಂದ್ರೆ ಇಬ್ರು. ಈ ಕಡೆ ಹ್ಯಾರಿ ಬ್ರೋಕ್ದು 100 ಆಗುತ್ತೆ. ಅಣ್ಣ ಅಂತೂ ಏನಂದ್ರೆ 44 ಇನ್ನಿಂಗ್ಸ್ ಅಲ್ಲಿ 9 ಸೆಂಚುರೀಸು. ಅಂದ್ರೆ ಇದು ಏನಂದ್ರೆ 17 ವರ್ಷ ಗುರು. ಲಾಸ್ಟ್ 17 ವರ್ಷದಿಂದ ಇದು ಲೀಸ್ಟ್ ಇನ್ನಿಂಗ್ಸ್ ತಗೊಂಡಿದ್ದು ಅಂತ 9 ಸೆಂಚುರಿ ಹೊಡಿಯಕ್ಕೆ. ಕ್ರೇಜ್, ಇದೊಂದು ಸಖತ್ ರೆಕಾರ್ಡು. ಈ ಕಡೆ ಹ್ಯಾರಿ ಬ್ರೋಕ್ದು ಹಿಂಗಾದ್ರೆ ಜೇಮಿ ಸ್ಮಿತ್ ಅಂತೂ ಅಣ್ಣ ರೊಚ್ಕೆದ್ಬಿಟ್ಟು ಅಣ್ಣನು 150+ ಹೊಡೆದಿರ್ತಾರೆ. ಏನಂದ್ರೆ ಇಬ್ರು ಕಡೆಯಿಂದ 303 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. 303 ರನ್ ಪಾರ್ಟ್ನರ್ಶಿಪ್ ಅಂದ್ರೆ ಏನ್ ಕತೆ ಇದು. 303 ರನ್ ಪಾರ್ಟ್ನರ್ಶಿಪ್ ನಮ್ಮ ಭಾರತದ ವಿರುದ್ಧ 11 ವರ್ಷಗಳ ನಂತರ ಬಂತು ಗುರು. ಸೊ 387 ರನ್. ಆ ಟೈಮಲ್ಲಿ 6ನೇ ವಿಕೆಟ್ ಪತನ ಆಗುತ್ತೆ. ಅದು ಯಾರು ತೆಗ್ದಿದ್ದು ಅಂದ್ರೆ ನಮ್ಮ ಆಕಾಶ್ ದೀಪವು ನೀನೆ ಅನ್ನೋ ತರ ನಮ್ಮ ಅಣ್ಣ ಆಕಾಶ್ ದೀಪ ನಮ್ಗೆ ಆಕಾಶ ದೀಪ ಆಗ್ಬಿಟ್ರು ಅಂತ. ಆ 303 ರನ್ ಪಾರ್ಟ್ನರ್ಶಿಪ್ ಬ್ರೇಕ್ ಆಯ್ತು ಅಲ್ಲಿ. ಸೊ 387 ರನ್ಗೆ ಸಡನ್ ಆಗಿ 6ನೇ ವಿಕೆಟ್ ಪತನ ಆಗುತ್ತೆ. ಹ್ಯಾರಿ ಬ್ರೋಕ್ದು ಕ್ರೇಜಿ ಬಾಲ್ ಬಂತು ಗುರು. ಆಕಾಶ್ ದೀಪಣ್ಣನ ಕಡೆಯಿಂದ ಬಸುಕ್ಕಂತ ಇನ್ ಸ್ವಿಂಗು ಒಂಥರ ಬಕ್ ಅಂತ ಬೋಲ್ಡ್ ಆಗ್ಬಿಟ್ರು. ಕ್ರೇಜಿ ಬೌಲಿಂಗ್ ಬಂತು. ಆಮೇಲೆ ಗ್ಯಾಪ್ ಅಲ್ಲಿ ನೋಡೋದಾದ್ರೆ 387 ರನ್ಗೆ 6 ವಿಕೆಟ್ ಇರೋರು ಸಡನ್ ಆಗಿ 407 ರನ್ಗೆ ಆಲ್ ಔಟ್. ಇದೇಂಗೆ ಗುರು ಸಾಧ್ಯ ಅನ್ನೋ ತರ. ಅಂದ್ರೆ 20 ರನ್ಗೆ 5 ವಿಕೆಟ್ ಕಳ್ಕೊತಾರೆ ಇಂಗ್ಲೆಂಡ್ ಅವರು. ಆ ನ್ಯೂ ಬಾಲ್ ಬಂದ್ಮೇಲೆ ಹೆವಿ ಚಮತ್ಕಾರ ಆಯ್ತು ಗುರು. ಬ್ರೂಕ್ ಔಟ್, ಆಮೇಲೆ ಬಂದಿರುವಂತ ಕ್ರಿಸ್ ವೋಕ್ಸ್ ಅಣ್ಣನ ಔಟ್, ನಮ್ಮ ದೀಪಣ್ಣ ಔಟ್ ಮಾಡ್ತಾರೆ. ಕರುಣ ಯಾರು ಸಖತ ಕ್ಯಾಚ್ ಹಿಡಿತಾರೆ ನೀಟಾಗಿ, ಸೇಫ್ ಹ್ಯಾಂಡ್ಸ್ ಅನ್ನೋ ತರ. ಸೊ ಅವರು ಸಖತ ಕ್ಯಾಚ್ ಹಿಡಿತಾರೆ.
ಆಮೇಲೆ ನೆಕ್ಸ್ಟ್ 3 ವಿಕೆಟ್ ಸಾಟ್ಪಾಟ್ ಹುಡುಮಂತ ಕಾರ್ಸು ಬ್ರೈಡನ್ ಕಾರ್ಸು ಔಟು, ಟಂಗ್ ಔಟು, ಬಶೀರ್ ಔಟು. ಈ ಔಟ್ ಮಾಡಿದ್ದು ಯಾರು ಹೇಳಿ? ಇವ್ರು 3 ಜನನ ನಮ್ಮ DSP ಸರ್ ಅವರು 0-0-0ಗೆ ಔಟ್ ಮಾಡ್ತಾರೆ. ಕ್ರೇಜಿ ಬೌಲಿಂಗ್ ಮಾಡ್ತಾರಪ್ಪ. 70 ರನ್ಗೆ 6 ವಿಕೆಟ್ ಗುರು ನಮ್ಮ DSP ಅವರು. ಜೊತೆಗೆ ನಮ್ಮ ಆಕಾಶ್ ದೀಪು 4 ವಿಕೆಟ್ ತಗೊಂಡ್ರು ಗುರು. ಇಬ್ರೇ ಸೇರಿ 10 ವಿಕೆಟ್ ತಗೊಂಡ್ರು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈ ಕಡೆ ಜೇಮಿ ಸ್ಮಿತ್ ಅಂತೂ ನಾಟ್ ಔಟ್ ಗುರು. 184 ರನ್ ಉಡ್ಬಿಟ್ಟು ನಾಟ್ ಔಟ್ ಅಲ್ಲಿ ಇರ್ತಾನೆ ಅಣ್ಣ. ಕ್ರೇಜಿ ಬ್ಯಾಟಿಂಗ್ ಅಪ್ಪ. ಅಣ್ಣನ್ ವಿಕೆಟೇ ತೆಗಿಯಕ್ ಆಗ್ಲಿಲ್ಲ ನಮ್ಗೆ. ಏನಂದ್ರೆ ಅಣ್ಣಂದು ಹೈಯೆಸ್ಟ್ ಸ್ಕೋರ್ ಗುರು ಇಂಗ್ಲೆಂಡ್ ಪರವಾಗಿ ಆಸ್ ಎ ವಿಕೆಟ್ ಕೀಪರ್ ಆ ತರ. ಆಮೇಲೆ ಭಾರತದ ವಿರುದ್ಧ ಇಲ್ಲಿವರೆಗೂ 150+ ಸ್ಕೋರ್ ಯಾರು ಹೊಡೆದೇ ಇರಲಿಲ್ಲ ಆಸ್ ಎ ವಿಕೆಟ್ ಕೀಪರ್ ಇಂಗ್ಲೆಂಡ್ ಪರವಾಗಿ. ಸೊ ಇಂಗ್ಲೆಂಡ್ ವಿಕೆಟ್ ಕೀಪರ್ ಇವಾಗ 150+ ಅಲ್ಲ 184 ನಾಟ್ ಔಟ್ ಹೊಡೆದಿದ್ದಾನೆ ಅಣ್ಣ. ಸೊ ಕ್ರೇಜಿ ಬ್ಯಾಟಿಂಗ್ ಗುರು. ಜೇಮಿ ಸ್ಮಿತ್ ಹತ್ರ ಸೈಕ್ ಟ್ಯಾಲೆಂಟ್, ಒಂಥರ ಸಕ್ಕದಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತ ಹೇಳ್ಬೋದು. ಒಟ್ನಲ್ಲಿ ನಮ್ಮ ಭಾರತ ತಂಡಕ್ಕೆ 180 ರನ್ ಲೀಡ್ ಸಿಕ್ತು. ಸಕ್ಕದಾಗಿ ಲೀಡ್ ಸಿಕ್ತು. 180 ರನ್ ಅಂದ್ರೆ ತುಂಬಾ ಆಯ್ತು. ಈ 180 ರನ್ ಲೀಡ್ ಇಟ್ಕೊಂಡು ಈ ಕಡೆಯಿಂದ ರಾಹುಲ್ ಅಣ್ಣ ಮತ್ತೆ ನಮ್ಮ ಜೈಸ್ವಾಲ್ ಬರ್ತಾರೆ ಗುರು. ಇಬ್ರು ಬ್ಯಾಟಿಂಗ್ ಸ್ವಲ್ಪ ರೊಚ್ಕೆದ್ ಬಿಟ್ಟೆ ಆಡ್ತಾರೆ ಅಂತ. ಯಾಕಂತಂದ್ರೆ 7.2 ಓವರ್ಸ್ ಅಲ್ಲೇ 50 ರನ್ಸ್ 51 ರನ್ ಕಲೆ ಹಾಕ್ತಾರೆ. ಇದೊಂಥರ ಕ್ವಿಕ್ಕೆಸ್ಟ್ 50 ಅಂತೆ ಇಂಗ್ಲೆಂಡ್ ಅಲ್ಲೇ. ಯಪ್ಪ ಇದು ಒಂಥರ ಕ್ರೇಜಿ ಗುರು. ಮೊದಲು 8.4 ಅಲ್ಲೇನೆ ಇತ್ತು, ಇವಾಗ 7.2 ಅಲ್ಲೇ ಹೊಡೆದ್ರು. ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಬಟ್ ಸಡನ್ ಆಗಿ ನಮ್ಮ ಜೈಸ್ವಾಲ್ ಅಣ್ಣ 28 ರನ್ ಹೊಡೆದಿರ್ತಾರೆ. ಸಡನ್ ಆಗಿ ಈ ಕಡೆ ಟಂಗ್ಗೆ ವಿಕೆಟ್ ಕೊಡ್ತಾರೆ ಗುರು. ಅದು LBW ಡ್ರಾಮಾ ಏನಿತ್ತು ಅಂತಂದ್ರೆ ಅದು DRS ಟೈಮರ್ ಡ್ರಾಮಾ ಇತ್ತು ಗುರು. ಅದು 0 ಅಂತ ತೋರಿಸ್ತಾ ಇದೆ, ಮುಗ್ದೇ ಹೋಗಿದೆ DRS ಟೈಮಿಂಗು. ನೀವು ನೋಡಿದ್ರೆ ರಿವ್ಯೂ ಆಮೇಲೆ ತಗೋತಿದ್ದೀರಲ್ಲ ಅಂತ. ಬಟ್ ಎಂಡ್ ಆಫ್ ದ ಡೇ ಏನಂತಂದ್ರೆ ಅದು ವಿಕೆಟ್ ಹೋಯ್ತಲ್ಲ ಅಂತ, ಅದಕ್ಕೆ ಬೆನ್ ಸ್ಟೋಕ್ಸ್ ಸ್ವಲ್ಪ ಏನ್ ಗುರು ಹಿಂಗೆ ಅನ್ನೋ ತರ ಇತ್ತು. ಬಟ್ ಕೊನೆಯಲ್ಲಿ ವಿಕೆಟ್ ಹೋಯ್ತು, ಎಲ್ಲ ಕರೆಕ್ಟ್ ಆಗ್ಬಿಡ್ತು. 51 ರನ್ಗೆ 1ನೇ ವಿಕೆಟ್ ಏನೋ ಪತನ ಆಗುತ್ತೆ. ನಮ್ಮ ಜೈಸ್ವಾಲ್ ಅಣ್ಣ ಔಟ್ ಆಗ್ತಾರೆ. ಈ ಕಡೆ ಜೈಸ್ವಾಲ್ ಔಟ್ ಆದ್ರು. ಆಮೇಲೆ ಕರುಣ್ ನಾಯರ್ ಅವರು ಮತ್ತೆ ನಮ್ಮ ರಾಹುಲ್ ಅಣ್ಣ ಇಬ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. 64 ರನ್ಗೆ 1 ವಿಕೆಟ್ ಗುರು. ಇವಾಗ ಏನಂದ್ರೆ 244 ರನ್ ಲೀಡ್ ಅಲ್ಲಿ ಇದೀವಿ ನಾವು. ನಮ್ಮ ರಾಹುಲ್ ಅಣ್ಣ ಮತ್ತೆ ಕರುಣ್ ನಾಯರ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಅವ್ರ ಮೇಲೆನೆ ಎಲ್ಲ ಕಣ್ಣಿರ್ತವೆ. ನಾಳೆ ಏನಂದ್ರೆ ಡೇ 4 ಒಂಥರ ಹೆಂಗಂದ್ರೆ ನಂಗೆ ಪರ್ಸನಲಿ ನಮ್ಮ ಕರುಣ್ ನಾಯರ್ ಗುರು ಸಾಕಾದಾಗ ಆಡ್ಬೇಕಪ್ಪ. ಅಂದ್ರೆ ಏನಾದ್ರು ಈ ನಂಬರ್ 3ಗೆ ಸಿಮೆಂಟ್ ಹೊಡಿಬೇಕು ಪೊಸಿಷನ್ಗೆ ಅಂತ ಏನಾದ್ರು ಇದ್ರೆ ಅದು ನಾಳೆನೆ ಹೊಡಿಬೇಕು. ನಮ್ಮ ಕರುಣ್ ನಾಯರ್ ಅವರು ಸಕ್ಕದಾಗಿ ಬ್ಯಾಟಿಂಗ್ ಮಾಡ್ಲಿ. ಅವ್ರ ಕಡೆಯಿಂದ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದಾವೆ. ಸೊ ನಮ್ಮ ಕರ್ನಾಟಕದ ಹುಲಿಗಳು ಇಬ್ರು ಸಕ್ಕದಾಗಿ ಆಡ್ಲಿ. ನಾಳೆ ಒಂಥರ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾಡ್ಲಿ. ಸಿಂಪಲ್ ಗುರು. 500+ ಅಂತೂ ಇವ್ರಿಗೆ ಕೊಡ್ಲೇಬೇಕು. 500+ ಇಲ್ಲಾಂದ್ರೆ 550+ ಕೊಡ್ತಿರೋ ಇಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ 500+ ಕೊಟ್ಟು 550+ ಕೊಟ್ರೆ ಏನಾಗುತ್ತೆ ಅಂದ್ರೆ ಇವ್ರಿಗೆ ಆಲ್ಮೋಸ್ಟ್ ಇವರು ಇಂಗ್ಲೆಂಡ್ ಅವರು ನೀವು ಐದರ್ ಡ್ರಾ ಆದ್ರೂ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಮ್ಗೆ ವಿನ್ ಕೊಡಿ ಅನ್ನೋ ತರ ಇರುತ್ತೆ. ನಮ್ಮ ಭಾರತ ತಂಡ ಗೆಲ್ಲೋ ಸಾಧ್ಯತೆಗಳು ತುಂಬಾ ಇರ್ತವೆ. ಸೊ ಒಟ್ನಲ್ಲಿ ಡೇ 3 ಮಾತ್ರ ಕ್ರೇಜಿ ಫಾಸ್ಟ್ ಮೂವಿಂಗ್ ಇತ್ತು. ನಾಳೆ ಡೇ 4 ಏನಾಗುತ್ತೆ ಅಂತ ನೋಡೋಣ. ಇನ್ನು 303 ಪಾರ್ಟ್ನರ್ಶಿಪ್ ಆಗ್ಲಿ, ಆಮೇಲೆ ನಮ್ಮ ಮಿಯಾ ಅವ್ರದ್ದು 6 ವಿಕೆಟ್ಸ್ ಬಂತಲ್ಲ ಅದ್ರ ಬಗ್ಗೆ, ಆಮೇಲೆ ಆಕಾಶ್ ದೀಪ್ ಅವ್ರ ಬಗ್ಗೆ, ಆಮೇಲೆ ನಾಳೆ ನಮ್ಮ ಭಾರತ ತಂಡ ಎಷ್ಟು ಟಾರ್ಗೆಟ್ ಕೊಡ್ಬೇಕು ಇದ್ರ ಬಗ್ಗೆ ನಿಮ್ಗೆ ಅನಿಸಿಕೆ ಇದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.